ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ. ನಾನು ಅರವಿಂದ ಸೇತುರಾವ್. ಕಲಿಕೆ ಅನ್ನೋದಕ್ಕೆ ಕೊನೆ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಶಿಕ್ಷಣ ಅಂತಕ್ಕಂಥದ್ದು ಸಾಗರದ ಹಾಗೆ, ಅದು ಎಷ್ಟಿದ್ರೂ ಕೂಡ ಕೊನೆಯೇ ಇರೋದಿಲ್ಲ. ಈಗ PUC ಆಯಿತು, ಡಿಗ್ರಿ ಆಯಿತು, ಡಿಗ್ರಿ ಮುಗಿಸ್ಕೊಂಡು ನಾನು ಯಾವುದೋ ಒಂದು ನನ್ನ ಡ್ರೀಮ್ ಜಾಬನ್ನು ನಾನು ತೊಗೋತೀನಿ ಅಥವಾ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇರ್ತಕ್ಕಂಥ ಕೆಲಸ ಬೇಕು ಅಂತ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಈಗಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲ ಅಂತಂದರೆ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಜನ ವಿದ್ಯಾರ್ಥಿಗಳು ಪೋಸ್ಟ್ ಗ್ರ್ಯಾಜುಯೇಷನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾವ ಕೋರ್ಸ್ಗೆ ಹೋಗಬೇಕು, ಯಾವುದಕ್ಕೆ ಒಳ್ಳೆ ಪ್ಲೇಸ್ಮೆಂಟ್ ಇರುತ್ತೆ, ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೊಡ್ತೀವಿ. ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾಗಿರ್ತಕ್ಕಂಥ ರೇವಾ ಯೂನಿವರ್ಸಿಟಿಯಲ್ಲಿ ಈ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಂತಲೇ ವಿಶೇಷವಾದಂತಹ ಒತ್ತನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವಹಿಸಿ ಹಲವಾರು ಕೋರ್ಸ್ಗಳನ್ನ ಮಾಡಿದ್ದಾರೆ. ಸೊ ಏನಿದರ ವಿಶೇಷತೆ, ರೇವಾ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಏನೇನು ಸೌಲಭ್ಯಗಳಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರೇವಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ ಶುಭಾ ಎ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರ್ಮಾಡ್ಕೋತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಮೊದಲನೇದಾಗಿ ರೇವಾ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ PG ಕೋರ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ ಅಂತ? ಶರ್, 2 ಥರದಂಥ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಇರ್ತದೆ. ಸೊ ನಮ್ಮಲ್ಲಿ ನಾನ್ AICT ಅಂದರೆ AICTಯ ಅಡಿಯಲ್ಲಿ ಬಾರದಿರುವಂಥ ಕೆಲವು ಪ್ರೋಗ್ರಾಮ್ಸ್ ಇದೆ, ಮತ್ತು AICTಯ ಒಂದು ಪರ್ವ್ಯೂ ಅಲ್ಲಿ ಬರುವಂಥ ಕೆಲವು ಪ್ರೋಗ್ರಾಮ್ಸ್ ಇವೆ. ಈಗ ನಮ್ಮಲ್ಲಿ ನಾವು MBA, MCA, M.Tech ಅಲ್ಲಿ ಮತ್ತೆ ನಾವು ಸಿವಿಲಲ್ಲಿ ನಾವು ಕಂಪ್ಯೂಟರ್ ಏಡೆಡ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಂತ 3 M.Tech ಪ್ರೋಗ್ರಾಮ್ಸ್ನ ನಾವು ಸಿವಿಲ್ ಇದರಲ್ಲಿ ಆಫರ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ M.Tech ಆಫರ್ ಮಾಡ್ತಾ ಇದ್ದೀವಿ. ಅಲ್ಲಿ ಸಹ ಸ್ಪೆಷಲೈಸೇಷನ್ ಅಂದರೆ VLSI ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ಇರಬಹುದು, ಅಥವಾ ಡಿಜಿಟಲ್ ನೆಟ್ವರ್ಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಅದನ್ನು ಆಫರ್ ಮಾಡ್ತಾ ಇದ್ದೀವಿ. ಆಮೇಲೆ ಈಗ EEE ಡಿಪಾರ್ಟ್ಮೆಂಟಿಂದ ನಾವು ಪವರ್ ಆ್ಯಂಡ್ ಎನರ್ಜಿ ಸಿಸ್ಟಮ್ ಅನ್ನೋದನ್ನು ಆಫರ್ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಂದ ನಾವು ದಟ್ ಇಸ್ M.Tech ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಫರ್ ಮಾಡ್ತಾ ಇದ್ದೀವಿ. ಅಲ್ಲಿ ಸಹ ಸ್ಪೆಷಲೈಸೇಷನ್ಸ್ ಇದೆ. ಸೊ ಇದರೊಟ್ಟಿಗೆ M.Com, MSc, MArch ಇನ್ ಎನ್ವೈರನ್ಮೆಂಟಲ್ ಆರ್ಕಿಟೆಕ್ಚರ್ ಇಂಥ ಹಲವಾರು ಪ್ರೋಗ್ರಾಮ್ಸ್ನ ನಾವು ಆಫರ್ ಮಾಡ್ತಾ ಇದ್ದೀವಿ. MSc ಇನ್ ಸೈಕಾಲಜಿ ಇದೆ, MA ಇನ್ ಜರ್ನಲಿಸಮ್ ಇದೆ, MA ಇನ್ ಇಂಗ್ಲಿಷ್ ಇದೆ, ಸೊ LLM ಪ್ರೋಗ್ರಾಮ್ ಇದೆ, ಲಾಲ್ ಇದೆ. ಸೊ MSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಆಫರ್ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಮಾಸ್ಟರ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಹ ಕೂಡ ಇದೆ. PG ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರೋಸೆಸ್ ಅಂದರೆ ದಾಖಲಾತಿ ಪ್ರಕ್ರಿಯೆಗಳು ಯಾವ ರೀತಿ, ಯಾವಾಗಿಂದ ಶುರು, ಇದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಕೊಡ್ಬೋದಾ? ಹೌದು. ಈಗ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ನ ಮುಗಿಸಿರ್ತಾರೆ. BCom, BA, BSc, BCAನ ವಿವಿಧ ಯೂನಿವರ್ಸಿಟೀಸ್ ಅಥವಾ ಇನ್ಸ್ಟಿಟ್ಯೂಷನ್ಸಲ್ಲಿ ಡಿಗ್ರೀಸ್ನ ಮುಗಿಸಿರ್ತಾರೆ. ಈಗ ಅವರು M.Com ಅಥವಾ MSc ಇದೆಲ್ಲ ತಗೊಳ್ಬೇಕಾದ್ರೆ ಅದಕ್ಕೆ ಕೆಲವು ಕಡೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಅದರ್ವೈಸ್ ಅದರಲ್ಲಿ ಒಂದು ಡೈರೆಕ್ಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಇರುತ್ತೆ. ಮತ್ತು ಅವ್ರನ್ನ ಕೌನ್ಸಿಲ್ ಮಾಡಿ ಅವ್ರು ಯಾವ ಸ್ಪೆಷಲೈಸೇಷನ್, ಈಗ ನಿಮಗೆ ಗೊತ್ತಿದೆ ಮಕ್ಕಳು ಅವರಿಗೆ ತುಂಬ ಇನ್ಫಾರ್ಮೇಷನ್ ಇದೆ, ರಿಸೋರ್ಸಸ್ ಇದೆ, ಆಮೇಲೆ ಅವರು ಡೊಮೇನ್ ಸ್ಪೆಸಿಫಿಕ್ ಎಕ್ಸ್ಪರ್ಟೀಸ್ನ ಇದು ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಬರ್ತಾರೆ. ಸೊ ಅವರಿಗೆ ಒಂದು ಪ್ರಾಪರ್ ಕೌನ್ಸಿಲಿಂಗ್ನ ನಾವು ಕೊಡಬೇಕಾಗತ್ತೆ. ಬಟ್ ಆದರೆ MBA, MCA ಮತ್ತು M.Tech ಮತ್ತು MArch ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಅವರು ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಖಂಡಿತವಾಗ್ಲೂ ಬರೀಲೇಬೇಕಾಗತ್ತೆ. ಎಂಟ್ರೆನ್ಸಿಂದ ಕ್ವಾಲಿಫೈ ಆಗಬೇಕು. ಈಗ ಕರ್ನಾಟಕ ಮಕ್ಕಳಾದರೆ ನಾನು ಯಾವಾಗಲೂ ಹೇಳೋದು ಅವರಿಗೆ, ದಯವಿಟ್ಟು ನೀವು ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನ ಬರೀರಿ. ಅಥವಾ ಈಗ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆದರೆ ಎನಿ ಅದರ್ ಎಂಟ್ರೆನ್ಸ್ ಇರುತ್ತೆ, ಅದನ್ನ ತಗೊಂಡ್ರೆ ನೀವು ಇಟ್ ವಿಲ್ ಹೆಲ್ಪ್. ಯಾಕೆ ಇನ್ಸಿಸ್ಟ್ ಮಾಡಿದ್ರಿ ಮೇಡಮ್ ನೀವು ನಾನು ಇದನ್ನ ಎಕ್ಸಾಮ್ ತಗೋಬೇಕು ಎಂಟ್ರೆನ್ಸ್ ಟೆಸ್ಟ್? ಯಾವುದೇ ನಾವು ಒಂದು ಕೋರ್ಸ್ ಅಥವಾ ಒಂದು ಪ್ರೋಗ್ರಾಮ್ ತಗೊಳ್ಬೇಕಾದ್ರೆ ಸಿದ್ಧತೆ ಬೇಕಾಗತ್ತೆ. ಸಿದ್ಧತೆ ಬರೀ ಒಂದು ಅಕಾಡೆಮಿಕಲಿ ಮಾತ್ರ ಅಲ್ಲ, ಯಾವಾಗಲೂ ಒಂದು ಡಿಗ್ರಿನ ನಾವು ಅರ್ನ್ ಮಾಡಬೇಕು. ಡಿಗ್ರಿ ಅನ್ನೋದು ಸುಮ್ಮನೆ ನಾವು ಹೋಗಿ ಒಂದು ಫೀಸ್ ಕಟ್ಟಿ ನಾವು ಅಡ್ಮಿಷನ್ ತಗೊಳ್ಳೋದಲ್ಲ. ಅದಕ್ಕೆ ನಮ್ಮ ಪ್ರಿಪರೇಷನ್ ಏನು, ಅಕಾಡೆಮಿಕ್ ಪ್ರಿಪರೇಷನ್ ಏನು, ಮೆಂಟಲ್ ಪ್ರಿಪರೇಷನ್ ಏನು. ಯಾಕೆಂದರೆ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ನ ಒಂದು ಸ್ಟೂಡೆಂಟ್ ತಗೊಳ್ತಾರೆ ಅಂದರೆ ಖಂಡಿತವಾಗ್ಲೂ ಅವರು ಒಂದು ಮೆಚುರಿಟಿ ಏಜಲ್ಲಿ ಇರೋಂಥವ್ರು. ಈ ಡಿಸಿಷನ್ನ ಅವರು ಅವರ ಕರಿಯರು ಮತ್ತು ಅವರ ಫ್ಯೂಚರ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಡಿಸೈಡ್ ಮಾಡ್ತಿರ್ತಾರೆ. ಸೊ ಡಿಸಿಷನ್ ಮೇಕಿಂಗಲ್ಲಿ ಖಂಡಿತ ಅವ್ರಿಗೊಂದು ಕ್ಲಾರಿಟಿ ಇದೆ. ಈಗಿನ ಮಕ್ಕಳಲ್ಲಿ ಖಂಡಿತ PUC ಲೆವೆಲಲ್ಲೇ ಆ ಕ್ಲಾರಿಟಿ ಇದೆ, ಯಾಕೆಂದರೆ ಅಷ್ಟು ಎಕ್ಸ್ಪೋಜರ್ ಅವರಿಗೆ ಇವತ್ತಿದೆ. ಸೊ ಪೋಸ್ಟ್ ಗ್ರಾಜ್ಯುಯೇಷನ್ ಮಟ್ಟದಲ್ಲಿ ನಾನು ಯಾಕೆ ಎಂಟ್ರೆನ್ಸ್ ಅಂತಂದರೆ ನೀವು ಒಂದು ಸಿದ್ಧತೆ ಮಾಡಿಕೊಳ್ಳೇಬೇಕು. ಪ್ರತಿಯೊಂದು ಕೋರ್ಸ್ಗೂ ಅದರದೇ ಆದಂತಹ ಒಂದು ಯುನಿಕ್ನೆಸ್ ಅಂತಕ್ಕಂಥದ್ದು ಇರುತ್ತೆ, ವಿಶೇಷತೆ ಅಂತಕ್ಕಂಥದ್ದು ಇರುತ್ತೆ. ಸೊ ನನಗೂ ಕುತೂಹಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ದಯವಿಟ್ಟು ತಾವು ಅದ್ರ ಬಗ್ಗೆ ಹೇಳ್ಕೊಂಡು. ಹೌದು, ಪೋಸ್ಟ್ ಗ್ರಾಜ್ಯುಯೇಷನ್ ಪ್ರೋಗ್ರಾಮ್ಸ್ನ ನಮ್ಮ ಯೂನಿವರ್ಸಿಟಿಯಲ್ಲಿ, ರೇವಾ ಯೂನಿವರ್ಸಿಟಿ
ಯೂನಿವರ್ಸಿಟಿಯಲ್ಲಿ ಕೇಳೋದಾದರೆ ನಾವು ಈಗ ನಾವು ಏನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅನ್ನೋದು 2 ವರ್ಷ ಇರುತ್ತೆ ಕೋರ್ಸಸ್, ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್. ನಾವು ಬರೀ 2 ವರ್ಷ ಏನು ರಿಕ್ವೈರ್ಡ್ ಮತ್ತು ಮಾರ್ಕೆಟ್ ಏನು ಡಿಮಾಂಡ್ ಮಾಡ್ತಿದೆ ಅಂತ ತಿಳ್ಕೊಂಡು ನಾವು ಮಕ್ಕಳನ್ನ ತಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಯಾವಾಗಲೂ ಈ ಕರೆಂಟ್ ನೀಡ್ಸ್ ಮತ್ತು ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಯಾಕಂದರೆ ಈಗ ನಾನು 2024 ಅಲ್ಲಿ ಒಬ್ಬ ಸ್ಟೂಡೆಂಟ್ ಜಾಯ್ನ್ ಆಗ್ತಾರೆ, 2026 ಅಲ್ಲಿ ಅವರು ಗ್ರಾಜ್ಯುಯೇಟ್ ಆಗ್ತಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸ್ತಾರೆ. ಸೊ ಅವರು ಕಲ್ತಿರೋ ವಿಚಾರಗಳು ಇನ್ನೂ ಅಟ್ಲೀಸ್ಟ್ ಒಂದು 3 ವರ್ಷ ರಿಲೆವೆಂಟ್ ಆಗಿದೆಯಾ ಅಂತ ಸಿಲೆಬಸ್ ನಮ್ಮಲ್ಲಿ ಇದೆಯಾ? ಖಂಡಿತ. ಈಗ ಇವರು ಮಾರ್ಕೆಟ್ಗಲ್ಲಿ ಹೋದಾಗ ಕಂಪನೀಸ್ ಅವರು, ಇಂಡಸ್ಟ್ರೀಸ್ ಅವರು ಆಕ್ಸೆಪ್ಟ್ ಮಾಡಬೇಕಾದ್ರೆ ನಾವು ನಮ್ಮ ಅಕಾಡೆಮಿಕ್ ಏನು ಆಫರಿಂಗ್ಸ್ ಇರುತ್ತೆ ಅಥವಾ ನಮ್ಮ ಸಿಲೆಬಸ್ ಇರ್ಬೋದು, ನಮ್ಮ ಟ್ರೈನಿಂಗ್ಸ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಇರ್ಬೋದು, ನಾವು ಆ ರೀತಿಯಾದಂಥ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನೀವು USPs ಅನ್ನೋದಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಮ್ಮಲ್ಲಿ ಸ್ಪೆಷಲೈಸೇಷನ್ಸ್. ಇವತ್ತು ನಾವು ಯಾವುದೇ ಪ್ರೋಗ್ರಾಮಲ್ಲಿ ಆಗಿರ್ಬೋದು, ಬರೀ BTech ಅಥವಾ MTech ಅಥವಾ MBA ಅಂತಂದ್ರೆ ಅದಕ್ಕೆ ಇಟ್ ಇಸ್ ಜೆನೆರಿಕ್. ಈಗ ಸ್ಪೆಷಲೈಸೇಷನ್ ಇನ್ ಯಾವುದು? MBA ತಗೊಳ್ಳೋದಾದ್ರೆ ನಾವು 10 ಸ್ಪೆಷಲೈಸೇಷನ್ಸ್ ಆಫರ್ ಮಾಡ್ತಾ ಇದ್ದೀವಿ. MBA ನಲ್ಲೇ 10 ಸ್ಪೆಷಲೈಸೇಷನ್: ಫೈನಾನ್ಸ್, HR, ಮಾರ್ಕೆಟಿಂಗ್, ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಆಂಟ್ರಪ್ರೆನ್ಯೂರ್ಶಿಪ್, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿ ಆ್ಯಂಡ್ ಲೀಡರ್ಶಿಪ್. ಸೊ 10 ಸ್ಪೆಷಲೈಸೇಷನ್. ಮತ್ತೆ ಅವರಿಗೆ ಇದರಲ್ಲಿ ಡ್ಯುಯಲ್ ಸ್ಪೆಷಲೈಸೇಷನ್ ಸಹ ತಗೊಳ್ಬೋದು. ಅವರು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಬರೋ ಮಕ್ಕಳು ವೇರಿಯಸ್ ಡಿಗ್ರಿ ಪ್ರೋಗ್ರಾಮ್ಸಿಂದ ಬಂದಿರ್ತಾರೆ. ಸೊ ಅವರಿಗೆ ಸಿದ್ಧತೆ ಬೇಕು. ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಯೂನಿವರ್ಸಿಟೀಸಲ್ಲಿ ಸ್ಪೆಷಲೈಸೇಷನ್ನ 3ನೇ ಮತ್ತು 4ನೇ ಸೆಮಿಸ್ಟರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲೇ ಪ್ರೀ ರಿಕ್ವಿಸಿಟ್ ಕೋರ್ಸಸ್ನ ಆಫರ್ ಮಾಡ್ತೀವಿ. ಅಂದರೆ ಪ್ರಿಪೇರಿಂಗ್ ದೆಮ್ ವಿತ್ ದ ಫಂಡಮೆಂಟಲ್. ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್, ಅವರು ಅಡ್ಮಿಷನ್ ತಗೊಂಡಿದ ತಕ್ಷಣ ದೀಕ್ಷಾರಂಭ ಅಂತಂದರೆ ದೀಕ್ಷೆಯ ಆರಂಭ, ಈ ಒಂದು ಹೆಸರನ್ನು ಖಂಡಿತವಾಗ್ಲೂ ಇದು UGC ಅನ್ನೋದು ಅವರು ಕೊಟ್ಟಿರೋಂಥ ಹೆಸರು. ನಾವು ಇದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಈ ಪ್ರಾಸೆಸ್ ಏನು ಅಂದರೆ, ಮಕ್ಕಳನ್ನು ಈ ಒಂದು ಅಕಾಡೆಮಿಕ್ ಇದರಲ್ಲಿ ಇಕೋಸಿಸ್ಟಮ್ ಅಲ್ಲಿ ಅಕ್ವೆಂಟ್ ಮಾಡೋದು ಹೇಗೆ, ಅವ್ರನ್ನ ಇದಕ್ಕೆ ಇಂಡ್ಯೂಸ್ ಮಾಡೋದು ಹೇಗೆ ಅನ್ನೋದ್ರಲ್ಲಿ ನಾವು ಒಂದು ತರೋ ಇಂಡಕ್ಷನ್ ಪ್ರಾಸೆಸ್ನ ನಾವು ಫಾಲೋ ಮಾಡ್ತೀವಿ. ಅದಾದಮೇಲೆ ಬ್ರಿಡ್ಜ್ ಕ್ಲಾಸಸ್ ಮಾಡ್ತೀವಿ. ಪ್ಲೇಸ್ಮೆಂಟ್ಸ್ ಬಗ್ಗೆನೂ ಅದು ನಾನು ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ಬಟ್ ಯುನೀಕ್ ಆಫರಿಂಗ್ಸ್ ಅನ್ನೋದನ್ನ ಕೇಳೋದಾದರೆ, ನಮ್ಮ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಏನಿದೆ, ಆ ಪೆಡಗಾಜೀಸ್ ಏನಿದೆ, ಯಾಕಂದರೆ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ನಾವು ಹೇಳಿ ಮಕ್ಕಳು ಅದನ್ನು ಕೂತು ಕೇಳಿಸ್ಕೊಳ್ಳೋಂಥದ್ದಲ್ಲ, ಮೋರ್ ಇಂಟರಾಕ್ಷನ್ ಇರಬೇಕು, ಡಿಸ್ಕಷನ್ಸ್ ಇರಬೇಕು. ಈಗ ಎಷ್ಟೋ ರಿಸರ್ಚ್ ಪೇಪರ್ಸ್ ಇರುತ್ತೆ, ಕೇಸ್ ಸ್ಟಡೀಸ್ ಇರುತ್ತೆ, ಆಮೇಲೆ ಗೇಮಿಫಿಕೇಷನ್ ಇರುತ್ತೆ, ಸಿಮ್ಯುಲೇಷನ್ಸ್ ಇರುತ್ತೆ. ಇಂಥ ಹೊಸ ಟೀಚಿಂಗ್ ಪೆಡಗಾಜೀಸ್ನ ಆ ಒಂದು ಕೋರ್ಸ್ಗೆ, ಸಬ್ಜೆಕ್ಟ್ಗೆ ಯಾವ ರೀತಿಯಾದಂಥ ಪೆಡಗಾಜೀಸ್ ನಾವು ಯೂಸ್ ಮಾಡ್ಕೊಳ್ಬೋದು, ಅದನ್ನು ಮಾಡಿ ನಾವು ಮಕ್ಕಳನ್ನ ಮೋರ್ ಇಂಟರಾಕ್ಟಿವ್, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀವಿ ಪ್ರಾಸೆಸ್ಸಲ್ಲಿ. ಸೊ ಹಾಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಅಕಾಡೆಮಿಕ್ ಪ್ರಾಸೆಸ್, ಲರ್ನಿಂಗ್ ಪ್ರಾಸೆಸ್ ಏನಾಗುತ್ತೆ, ಅದು ಮೋರ್ ಎನ್ರಿಚಿಂಗ್ ಆಗಿರುತ್ತೆ. ಇವತ್ತು ಎಜುಕೇಷನ್ ಅನ್ನೋದು ಇಸ್ ಅನ್ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ನಾಟ್ ಅಬೌಟ್ ಏನಂದರೆ ಒಂದು ಡಿಗ್ರಿ ತೊಗೊಂಡು ಹೋಗೋದಲ್ಲ. ಆ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಗ್ರಾಟಿಫೈಯಿಂಗ್ ಆಗಿರಬೇಕು, ಸ್ಯಾಟಿಸ್ಫೈಯಿಂಗ್ ಆಗಿರಬೇಕು. ಸೊ ಆ ಎಕ್ಸ್ಪೀರಿಯನ್ಸ್ನ ನಾವು ಕ್ಲಾಸ್ ರೂಮಲ್ಲಿ ಕೊಡಬೇಕಾದ್ರೆ ನಮ್ಮ ಅಕಾಡೆಮಿಕ್ ಡೆಲಿವರಬಲ್ಸ್ ಆ ರೀತಿಯಲ್ಲಿ ಇರಬೇಕು. 1 or 2 ಡಿಕೇಡ್ಸ್ ಬ್ಯಾಕ್ ಎಜುಕೇಶನ್ ಸಿಸ್ಟಮ್ ಹೇಗಿತ್ತು ಅಂದ್ರೆ ನಾವೆಲ್ಲ ಓದ್ದ ಸಂದರ್ಭದಲ್ಲಿ ಎಷ್ಟು ಬದಲಾಗಿದೆ ಅಲ್ಲ ಮೇಡಮ್? ಖಂಡಿತ. ನಿಜವಾಗ್ಲೂ ನಾವು ಹೇಳೋದಾದ್ರೆ ಈಗ ತುಂಬಾ ಮಕ್ಕಳಿಗೆ ಅವಕಾಶಗಳಿದೆ, ಆಪರ್ಚುನಿಟೀಸ್ ಇದೆ. ಆಮೇಲೆ ಪೇರೆಂಟ್ಸು ಸಹ ಅವ್ರನ್ನ ಒಂಥರ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ, ಅವರಿಗೆ ಬೇಕಾಗಿರುವಂತಹ ರಿಸೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಗೆ ಒಂದು ಈ ಫಾರ್ಮಲ್ ಲರ್ನಿಂಗ್ ಇದು ಒಂದು ಸಿಗ್ತಾ ಇರೋದು, ಒಳ್ಳೊಳ್ಳೆ ಯೂನಿವರ್ಸಿಟಿ ಇರ್ಬೋದು, ಮತ್ತು ಅಲ್ಲಿರುವಂಥ ಫೆಸಿಲಿಟೀಸ್ ಇರ್ಬೋದು. ಬರೀ ಪಾಠ ಕಲಿಯೋದು ಮಾತ್ರ ಅಲ್ಲ, ಹೋಲಿಸ್ಟಿಕ್ ಎಜುಕೇಷನ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಯಾಕಂದರೆ ನಾವು ಅಲ್ಟಿಮೇಟ್ಲಿ ಆ ಮಗುವನ್ನು ನಾವು ಒಂದು ಪರ್ಸ್ನಾಲಿಟಿ ಬಿಲ್ಡ್ ಮಾಡಬೇಕಾಗತ್ತೆ. ಅವರನ್ನು ಫಸ್ಟು ಒಂದು ಓವರಾಲ್ ಹೋಲಿಸ್ಟಿಕಲಿ ನಾವು ಅವರನ್ನು ಹೇಗೆ ಗ್ರೂಮ್ ಮಾಡ್ಬೋದು ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಖಂಡಿತ ಅದನ್ನೆಲ್ಲ ಫೋಕಸ್ ಮಾಡುವಂಥ ಎಜುಕೇಷನ್ನು ಮತ್ತು ಫೋಕಸನ್ನು ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಅಕಾಡೆಮಿಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. ನಾವೊಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ಆದೆ ಅಂತ ಅನ್ಕೊಳ್ಳೋಕ್ಕೂ ವಿತ್ ಸ್ಪೆಷಲೈಸೇಷನ್ ಅನ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ವೆರಿ ಟ್ರೂ. ಇಟ್ ಇಸ್ ಮಸ್ಟ್ ನಾವು ಈಗಿನ ಜನರೇಷನ್ ಅಂತೂ ಅದು ಬೇಕೇ ಬೇಕು ಸ್ಪೆಷಲೈಸೇಷನ್. ಹೌದು. ಯಾಕಂದ್ರೆ ನಿಮಗೆ ಎಕ್ಸ್ಪರ್ಟೀಸ್ ಅನ್ನೋದು ಬೇಕಾಗತ್ತೆ. ನಿಮ್ಮ ಎಕ್ಸ್ಪರ್ಟೀಸ್ ಎಲ್ಲಿದೆ, ಯಾವ ಏರಿಯಾದಲ್ಲಿದೆ, ನೀವು ಯಾವುದ್ರ ಬಗ್ಗೆ ನೀವು ಕಾಂಟ್ರಿಬ್ಯೂಟ್, ಇವಾಗ ನೀವು ಒಂದು ಕಂಪನಿಗೆ ಜಾಯಿನ್ ಆದಾಗ ನೀವು ಅದರಲ್ಲಿ ಯಾವ ಏರಿಯಾದಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಅನ್ನೋದು ನಿಮ್ಮ ಒಂದು ಎಕ್ಸ್ಪರ್ಟೀಸ್, ಡೊಮೇನ್ ಎಕ್ಸ್ಪರ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವಿವತ್ತು ಮಕ್ಕಳನ್ನ ನಾವು ಬರೀ ನಮ್ಮ ಒಂದು ಲೋಕಲ್ ನೀಡ್ಸ್ಗೆ ಪ್ರಿಪೇರ್ ಮಾಡ್ತಾ ಇಲ್ಲ,
ಇವತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೋಗಿ ಅಲ್ಲಿ ಕೆಲಸ ಮಾಡುವಂತ ಒಂದು ರೀತಿಯಲ್ಲಿ ದಿಟ್ಟಿನಲ್ಲಿ ನಾವು ಅವರನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಜುಕೇಶನ್ ಅನ್ನೋದು ಒಂದು ಯಾವ ಬೌಂಡ್ರೀಸ್ ಇಲ್ಲ ಇವತ್ತು. ಮೊದಲ ಕಾಲದಲ್ಲಿ ಒಬ್ಬ BSc ಓದಬೇಕಾದ್ರೆ ಅವನು BSc ಅಲ್ಲೇ ಓದಬೇಕು, ಅಥವಾ MBA ಮಾಡಬೇಕಾದ್ರೆ ಬರೀ ಬಿಸ್ನೆಸ್ ರಿಲೇಟೆಡ್. ಇವತ್ತು ಇಂಟರ್ ಡಿಸಿಪ್ಲಿನರಿ, ಮಲ್ಟಿ ಡಿಸಿಪ್ಲಿನರಿ ಕಾನ್ಸೆಪ್ಟ್ಸ್ ಮತ್ತೆ ಆ ಎಜುಕೇಶನ್ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಇಷ್ಟೆಲ್ಲ ಫೆಸಿಲಿಟಿನಲ್ಲಿ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಆಗ್ತೀನಿ, ನನಗೇನು ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಎಸ್ಪೆಷಲಿ ಪೇರೆಂಟ್ಸ್ ಕೇಳೋದು, ಮೇಡಮ್ ಪ್ಲೇಸ್ಮೆಂಟ್ ಹೇಗೆ ಅಂತಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಏನು ಮಾಹಿತಿ? ಹೌದು, ಫಸ್ಟ್ ಕ್ವೆಶ್ಚನ್, ಯಾರೇನು ಅಡ್ಮಿಷನ್ ತಗೊಳ್ಬೇಕಾದ್ರೂ ಯಾವ ಕಂಪನಿ ಬಂದಿದೆ, ಅದ್ರದ್ದು ಸ್ಯಾಲರಿ ಪ್ಯಾಕೇಜ್ ಏನಿದೆ, ಎಷ್ಟು ಜನ ನಿಮ್ಮ ಮಕ್ಕಳು ಸಕ್ಸಸ್ಫುಲ್ ಆಗಿದೆ. ನಮ್ಮಲ್ಲಿ ಹೇಳಬೇಕಾದ್ರೆ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಅಂತಾನೆ ನಮ್ಮಲ್ಲಿದೆ. ಅದು 2 ರೀತಿಯಲ್ಲಿ ಫೋಕಸ್ ಮಾಡುತ್ತೆ. ಒಂದು, ಮಕ್ಕಳನ್ನು ಟ್ರೈನ್ ಮಾಡೋದು. ಫಸ್ಟ್ ಆಫ್ ಆಲ್ ನಾವು ಬರೀ ಪ್ಲೇಸ್ ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ತಯಾರಿಸಬೇಕು. ಸಿದ್ಧತೆ, ನಾನು ಅದನ್ನೇ ಹೇಳೋದು, ಟ್ರೈನಿಂಗ್, ತರಬೇತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಸೆಮಿಸ್ಟರಿಂದ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ನೀವೀಗ ಕೇಳ್ಬೋದು, ಟ್ರೈನಿಂಗ್ ಅಂತಂದರೆ ಯಾರು ಕೊಡ್ತಾರೆ ಈ ಟ್ರೈನಿಂಗು, ನಿಮ್ಮ ಓನ್ ಟೀಚರ್ಸ್ ಕೊಡ್ತಾರಾ ಅಂತ? ಇಲ್ಲ, ಏಕೆಂದರೆ ಅವರಿಗೆ ಆ ಎಕ್ಸ್ಪರ್ಟೀಸ್ ಇರಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಇಂಜಿನಿಯರಿಂಗ್ಗೆ ಅಂದರೆ ಅದಕ್ಕೆ ಬೇಕಾಗಿರೋಂಥ ಟ್ರೈನಿಂಗ್ ಪಾರ್ಟ್ನರ್ಸ್ ಜೊತೆ ನಾವು ಅಸೋಸಿಯೇಟ್ ಆಗಿದ್ದೀವಿ. ಅವರು ನಮ್ಮ ಕ್ಯಾಂಪಸ್ಸಿಗೆ ಬಂದು ಮಾಡ್ಯೂಲ್ಸ್ ಇದೆ, ನಂಬರ್ ಆಫ್ ಅವರ್ಸ್ ಇದೆ, ಕವರ್ ಮಾಡ್ತಾರೆ, ಟ್ರೈನಿಂಗ್ ಅಸೆಸ್ಮೆಂಟ್ಸ್ ಆಗುತ್ತೆ. ಅವರನ್ನ ನಾವು ಫಸ್ಟ್ ಸೆಮಿಸ್ಟರ್ ಇಂದ ನಾವು ಪ್ರಿಪೇರ್ ಮಾಡ್ತಾ ಬರ್ತೀವಿ, ಅಲಾಂಗ್ ವಿತ್ ದಿ ಅಕಾಡೆಮಿಕ್ ಪಾರ್ಟ್. ಸೊ ಹೀಗಾಗಿ ಮಕ್ಕಳಿಗೆ ಫೈನಲ್ ಸೆಮಿಸ್ಟರ್ಗೆ ಬಂದಾಗ ಕಾನ್ಫಿಡೆಂಟ್ ಆಗಿದ್ದಾರೆ. ಹೌದು, ಎಕ್ಸಾಮ್ ಬರೀತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಜೀವನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಕಲಿಸ್ಕೊಟ್ಬಿಟ್ಟಿರುತ್ತೆ. ಯಾಕಂದ್ರೆ ನಮ್ಮನ್ನ ಪೇರೆಂಟ್ಸ್ ನಂಬಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮಕ್ಕಳ ಎಜುಕೇಶನ್ ಮೇಲೆ. ಕೆಲವರು ಎಜುಕೇಶನಲ್ ಲೋನ್ ತಗೊಂಡಿರ್ತಾರೆ, ಕೆಲವರು ಎಷ್ಟೋ ಜನ ಅವರ ಪ್ರಾಪರ್ಟಿ ಇರ್ಬೋದು, ಅಸೆಟ್ಸ್ ಇರ್ಬೋದು, ಅದನ್ನ ಪ್ಲೆಡ್ಜ್ ಮಾಡಿ ಮಕ್ಕಳನ್ನ ಎಜುಕೇಟ್ ಮಾಡ್ತಾರೆ. ಹೌದು, ಸೊ ಆ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ನಮ್ಮ ಮೇಲಿದೆ. ರೇವಾ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ಶುಭಾ ಅವ್ರ ಜೊತೆ ನಾನು ಮಾತನಾಡ್ತಾ ಹಲವಾರು ಮಾಹಿತಿಯನ್ನು ನಾನು ವೀಕ್ಷಕರಿಗೆ ಕೊಡಿಸ್ತಾ ಇದ್ದೀನಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ಅವರಿಗೆ ಕೇಳ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಅವರಿಂದ ಉತ್ತರ. ಎಸ್ ಮೇಡಮ್, ಮುಂದುವರ್ಸೋಣ. ಕೆರಿಯರ್ ಗೈಡೆನ್ಸ್ ವಿಚಾರ ಮಾತಾಡಬೇಕು. ಈಗ ಸಾಮಾನ್ಯವಾಗಿ ಒಂದು ಮೋಟೋ ಅಂತ ಇರುತ್ತೆ ಅವ್ರಿಗೆ. ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡಾಗ ಅವರ ಕೆರಿಯರ್ ಹೇಗೆ ಬಿಲ್ಡ್ ಆಗುತ್ತೆ, ಏನು ಎತ್ತ ಅಂತ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಸ್ಟೂಡೆಂಟ್ ಪ್ರೊಫೈಲಿಂಗ್ ಅಂತ ನಾವು ಮಾಡ್ತೀವಿ. ಅಂದರೆ ಅವರು ಜಾಯಿನ್ ಆಗಿದ್ದೆ ನಮ್ಮಲ್ಲಿ, ನಾವು ಅವರಿಗೆ ಒಂದು ಪ್ರೊಫೈಲಿಂಗ್, ಅಂದರೆ ನಮ್ಮ ಆಡಿಯನ್ಸ್ ಅವರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವರ ಆಬ್ಜೆಕ್ಟಿವ್ ಏನು, ಅವ್ರು ಯಾವ ರೀತಿಯಾದಂಥ ಪ್ರೊಫೆಷನಲ್ಲಿ ಅವ್ರು ತೊಗೊಳ್ಬೇಕು. ಕೆಲವರು ನಾವು ಜಾಬ್ ತೊಗೊಳ್ತೀವಿ, ಕೆಲವರು ನಾವು ನಮ್ಮದೇ ಆದಂಥ ಬಿಸ್ನೆಸ್ಸಸ್ ಇದೆ ಅದನ್ನು ನೋಡ್ಕೊಳ್ತೀವಿ, ಕೆಲವರು ಹೈಯರ್ ಸ್ಟಡೀಸ್ಗೆ ಹೋಗ್ತೀವಿ, ಕೆಲವರು ನಮ್ಮದೇ ಆದಂಥ ಸ್ಟಾರ್ಟಪ್ಸ್. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಏನು ಅಂದರೆ ನಾವೇ ಸ್ವಂತವಾಗಿ ಏನಾದರೂ ಮಾಡಬೇಕು. ಆಮೇಲೆ ಆ ರಿಸ್ಕ್ ಟೇಕಿಂಗ್ ಮೈಂಡ್ ಸೆಟ್ ಇದೆ ಮಕ್ಕಳಲ್ಲಿ. ಸೊ ಫೆಸಿಲಿಟೀಸ್ ಇದೆ, ನಾವು ಒಂದು ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿ ಕೊಡಬೇಕಾಗಿದೆ. ಸೊ ನಾವೇನು ಮಾಡ್ತೀವಿ, ಕ್ಯಾಟಗರೈಸೇಷನ್ ಮಾಡ್ಕೊಳ್ತೀವಿ ಆ ಮಕ್ಕಳನ್ನ. ಸೊ ಕ್ಯಾಟಗರೈಸೇಷನ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಪ್ಲೇಸ್ಮೆಂಟ್ ಯಾರಿಗೆ ಬೇಕು, ಯಾರಿಗೆ ನಾವು ಈ ಅದಕ್ಕೆ ನಮ್ಮಲ್ಲಿ ಯೂನಿವರ್ಸಿಟಿ ಇಂಡಸ್ಟ್ರಿ ಇಂಟರಾಕ್ಷನ್ ಸೆಂಟರ್ UIIC ಅಂತ ಇದೆ. ಅಲ್ಲಿ ನಮಗೆ ರೇವಾ ನೆಸ್ಟ್ ಅಂತಿದೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ನಾವು ಅಲ್ಲಿ ಗೂಡು, ಈ ಇನ್ಕ್ಯುಬೇಟೀಸ್ ಎಲ್ಲ ಇದ್ದಾರೆ, ಅವ್ರ ಐಡಿಯಾಸ್ನ ತರ್ತಾರೆ, ಮೆಂಟರ್ಸ್ ಇದ್ದಾರೆ. ಸೊ ಅವರು ಅವರ ಐಡಿಯಾಸ್ನ ಅಲ್ಲಿ ನರ್ಚರ್ ಮಾಡ್ಬೋದು, ಮತ್ತೆ ಸ್ಟಾರ್ಟಪ್ಗೆ ಬೇಕಾಗಂತ ಎಲ್ಲಾ ವ್ಯವಸ್ಥೆ, ಒಂದು ಇಕೋಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಅಲ್ಲಿ. ಸೊ ಇಟ್ ಇಸ್ ನಾಟ್ ಓನ್ಲಿ ನಾವು ಬರೀ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡೋದ್ರ ಕಡೆಗೆ ನಾವು ಒತ್ತು ಕೊಡ್ತಾ ಇರೋದು ಮಾತ್ರ ಅಲ್ಲ. ಈಗ ಒಬ್ರು ಒಂದು ಆಂಟ್ರಪ್ರೆನ್ಯೂರ್ ಆದ್ರೆ ಅವ್ರು ಇನ್ನೊಂದು 10-20 ಜನಕ್ಕೆ ಕೆಲಸ ಕೊಡಬಹುದು. ಸೊ ನಮ್ಮ ಉದ್ದೇಶ ಬಂದು ಹೆಚ್ಚಿನವರು ಲೀಡರ್ಸ್ ಆಗಲಿ, ಆಂಟ್ರಪ್ರೆನ್ಯೂರ್ಸ್ ಆಗಲಿ, ಎಂಪ್ಲಾಯರ್ಸ್ ಆಗಲಿ, ಎಂಪ್ಲಾಯ್ಡ್ ಆಗಿ ಎಂಪ್ಲಾಯರ್ಸ್ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಬಟ್ ಇದಕ್ಕೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಂದು ವ್ಯಾಲ್ಯೂ ಅಡಿಷನ್ ಅಲ್ವಾ ಮೇಡಮ್? ಹೌದು. ಸೊ ಅದಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀರಾ ನಿಮ್ಮ ಯೂನಿವರ್ಸಿಟಿಯಲ್ಲಿ? MCA ಪ್ರೋಗ್ರಾಮ್ ಅಂತ ಅಂದ್ಕೊಳ್ಳೋಣ. ಈಗ 4 ಸೆಮಿಸ್ಟರ್ ಇರುತ್ತೆ. ಸೊ ಈಗ ಈ MCA ಸ್ಟೂಡೆಂಟ್ ಅವನು ಕಂಪನಿಗೆ ಹೋದಾಗ ಅವನು ಯಾವ ಸ್ಕಿಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ಕಂಪನೀಸ್ ಬಂದಾಗ ಜಾಬ್ ಡಿಸ್ಕ್ರಿಪ್ಷನ್ ಇರುತ್ತೆ, ಸ್ಕಿಲ್ಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ, ಅದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಈ ಸ್ಕಿಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ನಾವು ಫಸ್ಟ್ ಸೆಮಿಸ್ಟರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ಒಂದು ಕೊಡ್ತೀವಿ. ಸರ್ಟಿಫಿಕೇಶನ್ ಅಂದರೆ ಈ ಸರ್ಟಿಫಿಕೇಶನ್ಸ್ ಯಾವುದು ಅಂದರೆ, ಇಟ್ ಈಸ್ ಬೀನ್ ರೆಕಗ್ನೈಸ್ಡ್ ಬೈ ಕಂಪನೀಸ್. ಅಂದರೆ ಈಗ ಕಂಪನಿ ಓರಿಯೆಂಟೆಡ್, ಈಗ ಇನ್ಫೋಸಿಸ್ ಇರ್ಬೋದು, IBM ಇರ್ಬೋದು, ಕಾಗ್ನಿಸೆಂಟ್ ಇರ್ಬೋದು, ಆಕ್ಸೆಂಚರ್ ಇರ್ಬೋದು. ಸೊ ಇಂಥ ಕಂಪನೀಸ್ ಮೂಲಕ ಮೈಕ್ರೋಸಾಫ್ಟ್ ಗ್ಲೋಬಲ್ ಸರ್ಟಿಫಿಕೇಶನ್ಸ್ನ ಆಫರ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸ್ಟೂಡೆಂಟ್ಸು ಒಂದು ಸರ್ಟಿಫಿಕೇಶನ್ನ
ಎವ್ರಿ ಸೆಮಿಸ್ಟರ್ ಕಂಪ್ಲೀಟ್ ಮಾಡಲೇಬೇಕು. ಅದು ಅಂಡರ್ ಗ್ರಾಜುಯೇಟ್ ಇರ್ಬೋದು, ಪೋಸ್ಟ್ ಗ್ರಾಜುಯೇಟ್, ಇದರಲ್ಲಿ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕಂಪಲ್ಸರಿ. ಈಗ ನಾವು ಮಾಡೋದೇನು, ಫಸ್ಟ್ ಲೆವೆಲಲ್ಲಿ ಸ್ಕಿಲ್ಲಿಂಗ್. ಈಗ ಅವರು ಜಾಬ್ಗೆ ಜಾಯಿನ್ ಆಗ್ತಾರೆ, ಆಗ ಅವರು ದೇ ಹ್ಯಾವ್ ಟು ರೀಸ್ಕಿಲ್ ಮತ್ತು ಅಪ್ ಸ್ಕಿಲ್, ಅದು ಮುಂದೆ. ಸೊ ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದು ಇದ್ದೇ ಇರುತ್ತೆ. ಎವ್ರಿಬಡಿ ಇಸ್ ಅ ಲೈಫ್ ಲಾಂಗ್ ಲರ್ನರ್. ಇನ್ನು ಪ್ರಾಜೆಕ್ಟ್ಸ್ ಮತ್ತು ಇಂಟರ್ನ್ಶಿಪ್ಗೆ ಎಷ್ಟು ಒತ್ತು ಕೊಡ್ತೀರಾ, ಎಷ್ಟು ಮುಖ್ಯವಾಗುತ್ತೆ ಅದು? ಮ್ಯಾಂಡೇಟ್ರಿ. ಅಂಡರ್ ಗ್ರಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ಸಲ್ಲಿ ಲಾಸ್ಟ್ ಸೆಮಿಸ್ಟರ್ ಡೆಡಿಕೇಟೆಡ್ ಫಾರ್ ಇಂಟರ್ನ್ಶಿಪ್, ಕಂಪಲ್ಸರಿ ಪ್ರಾಜೆಕ್ಟ್ ಆ್ಯಂಡ್ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ಪು ಸಹ ನಮ್ಮಲ್ಲಿ ನಮ್ಮ ಕರಿಯರ್ ಡೆವಲಪ್ಮೆಂಟ್ ಸೆಂಟರು ಇಂಟರ್ನ್ಶಿಪ್ಸ್ನ ಮಕ್ಕಳಿಗೆ ಐಡೆಂಟಿಫೈ ಮಾಡಿ, ಪೇಯ್ಡ್ ಇಂಟರ್ನ್ಶಿಪ್ಸ್ ಅಂತಂದರೆ ಮಕ್ಕಳು ಸುಮ್ಮನೆ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಪೇನು, ದೇ ಆರ್ ಗೆಟಿಂಗ್ ಪೇಯ್ಡ್. ಇದು ಅವ್ರ ಎಜುಕೇಷನ್ಗೂ ಹೆಲ್ಪ್ ಆಗುತ್ತೆ, ಅವ್ರ ನೀಡ್ಸ್ನ ಮೀಟ್ ಮಾಡ್ಕೊಳ್ಬೋದು. ಮತ್ತು ಪ್ರಾಜೆಕ್ಟ್ಸ್, ಮಿನಿ ಪ್ರಾಜೆಕ್ಟ್ಸ್ ಇದೆ, ಮೇಜರ್ ಪ್ರಾಜೆಕ್ಟ್ಸ್ ಇದೆ. ಕಂಪನಿಗಳಲ್ಲಿ ಹೋಗಿ ಈ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ನ ನಾವು ಕಲಿಸ್ಬೇಕು ಮಕ್ಕಳಿಗೆ. ಈಗ ಪ್ರಾಬ್ಲಮ್ ಇದೆ, ಹೇಗೆ ಸಾಲ್ವ್ ಮಾಡೋದು, ಸೊ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಜೆಕ್ಟ್ಸ್ ಮೂಲಕ ನಾವು ಇದ್ರ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಸೊ ಯಾವ್ಯಾವ ಬ್ರಾಂಚು ಯಾವ್ಯಾವ ಪ್ರೋಗ್ರಾಮ್ಸಿಗೆ ಬಿಲಾಂಗ್ ಆಗ್ತಾರೋ ಅಲ್ಲಿ ಅವರು ಈಗಿನ ಸಮಸ್ಯೆಗಳು, ಕಂಪನಿಯಲ್ಲಿರೋ ಸಮಸ್ಯೆ ಇರಬಹುದು ಅಥವಾ ಆ ಫೀಲ್ಡಲ್ಲಿರೋಂಥ ಸಮಸ್ಯೆಗಳಿರ್ಬೋದು, ಆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್, ಲಿಟ್ರೇಚರ್ ರಿವ್ಯೂ ಮಾಡೋದಿರ್ಬೋದು, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇರಬಹುದು, ಇದ್ರ ಮೇಲೆ ಮಕ್ಕಳನ್ನು ನಾವು ಟ್ರೈನ್. ನಾಳೆ ದಿವಸ ನಾವು ಹೈಯರ್ ಸ್ಟಡೀಸ್ ಹೋಗ್ತೀವಿ ಅಥವಾ ಯಾವುದೋ ಕಂಪ್ನಿನಲ್ಲಿ ಜಾಬ್ ಮಾಡೋದಕ್ಕೆ ಹೋಗ್ತೀವಿ ಅಂತಂದ್ರು ಆ ಇಂಟರ್ನ್ಶಿಪ್ ಮುಖಾಂತರನೇ ಎಲ್ಲ ರೀತಿ ತಯಾರಿ ಆಗಿರುತ್ತೆ, ಎಲ್ಲವೂ ಗೊತ್ತಿರುತ್ತೆ ಅವರಿಗೆ, ಚಾಲೆಂಜಸ್ ಏನೇನು ಬರುತ್ತೆ ಅಂತ. ರೈಟ್. ಯಾಕೆಂದ್ರೆ ಈಗ ಕಂಪನೀಸ್ ಏನ್ ಮಾಡಿದ್ದಾರೆ ಅಂದ್ರೆ ಇಂಟರ್ನ್ಶಿಪ್ ಪ್ಲೇಸ್ಮೆಂಟ್ ಅಂದ್ರೆ ಇಂಟರ್ನ್ಶಿಪ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಪ್ಲೇಸ್ಮೆಂಟ್. ಸೊ ಅವರು ಇಂಟರ್ನ್ಸ್ ಆಗಿ ವರ್ಕ್ ಮಾಡಬೇಕು, ಒಂದು 3 months 6 months ಮಾಡಿದ ಮೇಲೆ ಅದು ಪ್ಲೇಸ್ಮೆಂಟಿಗೆ ಕನ್ವರ್ಟ್ ಆಗುತ್ತೆ. ಈ ಕ್ಲಬ್ಸ್ ಅಂಡ್ ಫೋರಮ್ ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ? ಯಾಕಂದ್ರೆ ಇದನ್ನು ತುಂಬಾ ಚರ್ಚೆ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್. ಹೌದು, ಒಂದು ಕ್ಯಾಂಪಸ್ನ ಲೈವ್ಲಿ ಆಗಿ ಇಟ್ಕೊಳ್ಳೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ಆಮೇಲೆ ಎನರ್ಜಿ ಇದೆ. ಈ ಎನರ್ಜಿ ಕನ್ಫೈನ್ ಆಗಬಾರ್ದು ಕ್ಲಾಸ್ ರೂಮಲ್ಲಿ, ಮತ್ತೆ ಅವ್ರು ಎಲ್ಲಿ ಇನಿಷಿಯೇಟಿವ್ ತಗೊಳ್ಬಹುದು. ಸೊ ನಮ್ಮಲ್ಲಿ ಕೆಲವು ಜನರಲ್ ಕ್ಲಬ್ಸ್ ಇದೆ, ಮತ್ತೆ ಕೆಲವು ಅವರ ಡೊಮೇನ್ ಸ್ಪೆಸಿಫಿಕ್ ಕ್ಲಬ್ಸ್ ಇದೆ. ಈಗ ಕೋಡಿಂಗ್, ಹ್ಯಾಕಥಾನ್, ಫೈನಾನ್ಸ್ ಕ್ಲಬ್, HR ಕ್ಲಬ್, ಮಾರ್ಕೆಟಿಂಗ್ ಕ್ಲಬ್, ಜರ್ನಲಿಸಮ್ ರಿಲೇಟೆಡ್ ಅವ್ರ ಕ್ಲಬ್, ಸೈಕಾಲಜಿ ಅವ್ರದ್ದೇ ಆದಂಥ ಕ್ಲಬ್ಸ್ ಇದೆ, ಲಿಟ್ರೇಚರ್ ಕ್ಲಬ್ ಇದೆ, ಮ್ಯೂಸಿಕ್ ಕ್ಲಬ್ ಇದೆ, ಫೋಟೋಗ್ರಫಿ ಕ್ಲಬ್ ಇದೆ, ಡಾನ್ಸ್, ಮ್ಯೂಸಿಕ್, ಥಿಯೇಟರ್. ಸೊ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅವರು ಅದರಲ್ಲಿ ಅವರು ತೊಡಗಿಸ್ಕೊಳ್ಬಹುದು. ಟೆಕ್ನಿಕಲ್ ಕ್ಲಬ್ಸ್ ಇದೆ, ಸ್ಪೋರ್ಟ್ಸ್ ಕ್ಲಬ್ಸ್ ಇದೆ, ಕಲ್ಚರಲ್ ಕ್ಲಬ್ಸ್ ಇದೆ, ಡೊಮೇನ್ ಸ್ಪೆಸಿಫಿಕ್ ಕ್ಲಬ್ಸ್ ಇದೆ. ಸೊ ಮಕ್ಕಳು ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಅಲ್ಲದೆ ಇಂಥ ಒಂದು ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದಾಗ ಅವರು ಒಂದು ಟೀಮ್ ಒಟ್ಟಿಗೆ ಹೇಗೆ ಒಟ್ಟುಗೂಡಿ ಕೆಲಸ ಮಾಡಬೇಕು, ಸೊ ಟೀಮ್ ಬಿಲ್ಡಿಂಗ್ ಕಲಿತಾರೆ. ಎರಡನೇದಾಗಿ ಒಬ್ಬರಿಂದ ಒಬ್ಬರು ಏನು ಕಲಿಬಹುದು ಅನ್ನೋದನ್ನು ಕಲಿತಾರೆ. ಮೂರನೇದಾಗಿ ನಾವು ಇನ್ನೊಬ್ಬರು ಹೇಳೋದನ್ನು ಕೇಳಿಸ್ಕೊಳ್ಬೇಕು, ಲಿಸ್ನಿಂಗ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್, ಅದನ್ನ ಬರುತ್ತೆ. ನಾಲ್ಕನೇದೇನು ಅಂತಂದ್ರೆ ಈ ಕ್ಲಬ್ಸ್ ಅಂಡ್ ಫೋರಮ್ಸ್ ಅಲ್ಲಿ ಅವರೇ ಇನಿಷಿಯೇಟಿವ್ ತಗೊಳ್ತಾರೆ. ಸೊ ಒಂದು ಲೀಡರ್ಶಿಪ್ ಕ್ವಾಲಿಟಿ ಸಹ ಅವರಲ್ಲಿ ಡೆವಲಪ್ ಆಗುತ್ತೆ. ಸೊ ನಾವು ಅವ್ರಿಗೆ ಬಿಡ್ತೀವಿ, ನಾವು ಹಿಂದೆ ಇದ್ದು ಅವರಿಗೆ ಫೆಸಿಲಿಟೇಟ್ ಮಾಡಿ ಹೀಗೆ ಮಾಡಬಹುದು ಹಾಗೆ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಬೇಕಾದಂಥ ಎಲ್ಲ ಎನ್ಕರೇಜ್ಮೆಂಟು ಮತ್ತೆ ಫೆಸಿಲಿಟೇಟರ್ಸ್ ಆಗಿ ನಾವು ಆಕ್ಟ್ ಮಾಡ್ತೀವಿ. ಇನಿಷಿಯೇಟಿವ್ ಎಲ್ಲ ತಗೊಳ್ಳೋದು ಅವರೇನೆ. ಬಟ್ ಡಿಸೈನಿಂಗ್ ಆಫ್ ದಿ ಅಟ್ಮಾಸ್ಫಿಯರ್, ಡಿಸೈನಿಂಗ್ ಆಫ್ ದಿ ಕೋರ್ಸಸ್, ಈಗ ನೀವು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದು ಇದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅಂತ ನನಗೆ ಅನ್ಕೋತೀನಿ. ಹೌದು, ಆ ಮೆಂಟರಿಂಗ್ ಬೇಕೇ ಬೇಕಾಗುತ್ತೆ ಸರ್, ಖಂಡಿತ. ಅಲ್ಲೇ ಇರಲಿ, ನಾವು ಅವರಿಗೆ ಒಂದು ಗೈಡೆನ್ಸ್ ಕೊಡಬೇಕು, ಅವರಿಗೆ ನಾವು ಒಂದು ಮಾರ್ಗದರ್ಶನ ನೀಡಬೇಕು, ಒಂದು ಡೈರೆಕ್ಷನ್ ಅನ್ನೋದನ್ನ ಕೊಡಬೇಕು, ಅದು ಅವ್ರಿಗೆ ಬೇಕಾಗುತ್ತೆ. ಅವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ ಅದೇ ಎಕ್ಸ್ಪೆಕ್ಟ್ ಮಾಡೋದು, ಆ ಡೈರೆಕ್ಷನ್ ಬೇಕು, ಆ ಗೈಡೆನ್ಸ್ ಬೇಕು, ನಮ್ಮ ಎಕ್ಸ್ಪೀರಿಯನ್ಸು ನಮ್ಮ ಎಕ್ಸ್ಪರ್ಟೀಸು ಅವರಿಗೆ ಮಾರ್ಗದರ್ಶನ ಆಗಬೇಕು. ಮಿಕ್ಕಿದ್ದು ಅವರಿಗೆ ನಾವು ಬಿಡಬೇಕಾಗತ್ತೆ, ಯಾಕಂದರೆ ಅವರು ತಗೊಂಡು ಮುಂದೆ ಹೋಗಬೇಕು. ಕೆಲವೊಮ್ಮೆ ಸಕ್ಸಸ್ಫುಲ್ ಆಗಬಹುದು, ಕೆಲವು ಚಾಲೆಂಜಸ್ ಬರಬಹುದು, ಬಟ್ ಅದನ್ನ ಅವರು ಕಲಿತಾರೆ, ಲರ್ನಿಂಗ್ ಅದು. ಸೊ ಹಾಗಾಗಿ ಅವ್ರನ್ನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾವು ಬಿಡಬೇಕು. ಆ ಚಾಲೆಂಜಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಇಶ್ಯೂಸ್ ಇರ್ಬೋದು ಬಂದಾಗ ಆ ಸಂದರ್ಭದಲ್ಲಿ ಅವರು ಹೇಗೆ ಆಕ್ಟ್ ಮಾಡ್ತಾರ, ರಿಯಾಕ್ಟ್ ಮಾಡ್ತಾರ, ರೆಸ್ಪಾಂಡ್ ಮಾಡ್ತಾರ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ಸ್ಟೂಡೆಂಟ್ ರಿಸರ್ಚ್ ವಿಚಾರ, ಇದು ಎಷ್ಟು ಮೇನ್ ರೋಲ್ ಆಗುತ್ತೆ ಇದರಲ್ಲಿ ಅಂತ?
ಈಗ ಕಾನ್ಫರೆನ್ಸಸ್ ನಡೆಯುತ್ತೆ, ವರ್ಕ್ಶಾಪ್ಸ್ ನಡೆಯುತ್ತೆ, ಅದು ನಮ್ಮ ಯೂನಿವರ್ಸಿಟಿಯಲ್ಲ ಬೇರೆ ಬೇರೆ ಕಡೆ ನಡೆಯುತ್ತೆ. ಸೊ ನಾವು ನಮ್ಮ ಮಕ್ಕಳನ್ನು ಈ ಕಾನ್ಫರೆನ್ಸಸ್ಸು, ಈ ವರ್ಕ್ಶಾಪ್ಸ್, ಈ ಸೆಮಿನಾರ್ಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಇವರೆಲ್ಲ ಇದರಲ್ಲಿ ಒಂದು ರಿಸರ್ಚ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ, ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ರಿಸರ್ಚ್ ಕಲ್ಚರ್ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಡೇಟಾ ಡ್ರಿವನ್ ಎರಾ, ಇವತ್ತು ರಿಸರ್ಚ್ ಅನ್ನೋದು ಎಲ್ಲಾದ್ರಲ್ಲೂ ಇದೆ. ಒಂದು ಕಿಚನ್ ಅಲ್ಲಿ ರಿಸರ್ಚ್ ಮಾಡ್ತೀವಿ ನಾವು, ಒಂದು ವರ್ಕ್ ಪ್ಲೇಸಸ್ ಅಲ್ಲಿ ರಿಸರ್ಚ್ ಬೇಕು. ನಾವೇನಾದ್ರೂ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಯಾಕೆ ಈ ಡಿಸಿಷನ್ ತಗೊಳ್ಬೇಕು ಅಂದ್ರೆ ಬಿಕಾಸ್ ಡೇಟಾ, ರಿಸರ್ಚ್ ಇಸ್ ಇನ್ವಾಲ್ವ್ಡ್. ಸೊ ನಾಳೆ ದಿನ ಇವರೆಲ್ಲ ಒಂದು ಜಾಬ್ಸ್ ಅಲ್ಲಿ ಇರ್ಬೋದು ಅಥವಾ ಅವ್ರದೇ ಆದಂಥ ಎಂಟರ್ಪ್ರೈಸಸ್ ನ ಎಸ್ಟಾಬ್ಲಿಷ್ ಮಾಡುವಾಗ ಅವರು ರಿಸರ್ಚ್ ಮಾಡಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬೇಸ್ಡ್ ಆನ್ ಡೇಟಾ, ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಅವರು ಒಂದು ಡಿಸಿಷನ್ ಮೇಕಿಂಗ್ ನ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ರಿಸರ್ಚ್ ಬೇಕು. ಆ ರಿಸರ್ಚ್ ಮೈಂಡ್ ಸೆಟ್, ಆ ರಿಸರ್ಚ್ ಬೆಂಟ್ನ ನಾವು ಅವರಲ್ಲಿ ತರಬೇಕಾಗತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿ ಎಲ್ಲ ನಾಟ್ ಓನ್ಲಿ ವಿತಿನ್ ದ ಯೂನಿವರ್ಸಿಟಿ, ಔಟ್ಸೈಡ್ ದ ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ತುಂಬ ಎನ್ಕರೇಜ್ಮೆಂಟ್ನ ಕೊಡ್ತೀವಿ. ಇಷ್ಟೆಲ್ಲ ನೋಡಿದ್ರಲ್ಲ ಮೇಡಮ್, ನಿಮ್ಗೇನು ಅನ್ಸುತ್ತೆ? ನನಗೊಂದು ಕುತೂಹಲ ಯಾವಾಗಲೂ, ಗ್ಲೋಬಲ್ ಎಜುಕೇಷನ್ ಸಿಸ್ಟಮ್ ಅಂತಕ್ಕಂಥದ್ದು ಫಾಸ್ಟ್ ಗ್ರೋಯಿಂಗ್, ಅದು ಎವ್ರಿ ಮಿನಿಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಆರ್ ವಿ ಕಾಂಪಿಟಿಂಗ್ ವಿತ್ ದೆಮ್ ಆರ್ ನಾಟ್ ಅಂತ ಅನ್ಸುತ್ತಾ ಮೇಡಮ್ ನಿಮಗೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ? ಖಂಡಿತ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ದಿನನಿತ್ಯ ಒಂದು ಹೊಸ ಎಡಿಷನ್ ಆಗ್ತಾ ಇದೆ. ತುಂಬ ರ್ಯಾಪಿಡ್ ಡೆವಲಪ್ಮೆಂಟ್, ರ್ಯಾಪಿಡ್ ಚೇಂಜಸ್ ಇವತ್ತು ಆಗ್ತಾ ಇದೆ. ನಾವು ಈ ಮೊಮೆಂಟಮ್ಗೆ ನಾವು ಪಿಕಪ್ ಮಾಡ್ಕೊಳ್ಬೇಕು. ಒಂದು ಯಾವಾಗಲೂ ನಾನು ಹೇಳೋದು, ನಾವು ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಕೊಡ್ಬೋದು, ರಿಸೋರ್ಸಸ್ ಕೊಡಬಹುದು. ಒಬ್ಬ ವ್ಯಕ್ತಿಯಲ್ಲಿ ಒಂದು ಬದಲಾವಣೆ ಬರಬೇಕಾದ್ರೆ ಅದು ಅವರಲ್ಲೇ ಒಂದು ಸೆಲ್ಫ್ ಮೋಟಿವೇಶನ್ ಅನ್ನೋದು ಬೇಕಾಗುತ್ತೆ. ಸೊ ಇವತ್ತು ನಾನು ಹೇಳೋದಾದ್ರೆ ನಮ್ಮ ಟ್ಯಾಲೆಂಟ್ ಇವತ್ತು ದೇಶ ವಿದೇಶಗಳಲ್ಲಿ ಅವರು ಹೋಗಿ ಒಳ್ಳೆ ಹೆಸರು ತಗೊಂಡು ಕಾಂಟ್ರಿಬ್ಯೂಟನ್ನು ಸಹ ಮಾಡ್ತಾ ಇದ್ದಾರೆ. ಖಂಡಿತ ಈ ಜನರೇಷನ್ ಇರ್ಬೋದು ಅಥವಾ ಮುಂಬರುವ ಜನರೇಷನ್ ಇರ್ಬೋದು ಅಥವಾ ಹಿಂದೆ ಇರೋ ಜನರೇಷನ್ ಇರ್ಬೋದು, ಎಕ್ಸಾಂಪಲ್ಸ್ ಇದೆ. ನಾಟ್ ಓನ್ಲಿ ನ್ಯಾಷನಲಿ, ಇಂಟರ್ನ್ಯಾಷನಲಿ, ಗ್ಲೋಬಲಿ ಸಹ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಬಟ್ ನಾವು ಯಾವಾಗಲೂ ನಮ್ಮ ಓಪನ್ ಮೈಂಡೆಡ್ ಆಗಿರಬೇಕು. ಅಲ್ಲಿರುವಂಥ ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಕಲಿಬೇಕಾಗತ್ತೆ. ಮತ್ತೆ ನಮ್ಮಲ್ಲಿರುವ ಬೆಸ್ಟ್ ಪ್ರಾಕ್ಟೀಸಸ್ಸು ಅವರು ಸಹ ಕಲಿಬೋದು. ಸೊ ಆ ಕೊಲ್ಯಾಬರೇಷನ್ ಇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಈಗ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ, ಸ್ಟೂಡೆಂಟ್ ಬರ್ತಾರೆ. ನಿಮ್ಗನ್ಸದ ಹಾಗೆ ಈಗಿನ ಪೇರೆಂಟ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಮೇಡಮ್? ಮೊದಲೆಲ್ಲ ನಾವೆಲ್ಲ ಓದಬೇಕಾದ್ರೆ ನನ್ನ ಮಗ ಒಂದು 80% ತೊಗೊಂಡ್ರೆ ಸಾಕು, ಒಂದು ಫಸ್ಟ್ ಕ್ಲಾಸ್ ಬಂದರೆ ಸಾಕು, ಅಥವಾ ಒಂದು 90% ತೊಗೊಂಡ್ರೆ ಸಾಕು, ಇಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿತ್ತು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್. ಈಗ ಅದನ್ನು ಬಿಯಾಂಡ್ ದಟ್ ಹೋಗಿದ್ದಾರೆ ಅಂತ ನನಗೆ ಅನ್ಕೋತೀನಿ. ಖಂಡಿತ ಪೇರೆಂಟ್ಸ್ ಮಾತ್ರ ಅಲ್ಲ, ಸ್ಟೂಡೆಂಟ್ಸು ಸಹ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೆ. ಯಾಕಂದರೆ ಅವರ ಎಕ್ಸ್ಪೆಕ್ಟೇಷನ್ಸು ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ನಮ್ಮ ಮಗು ಇಲ್ಲಿ ಯಾವ ರೀತಿಯಲ್ಲಿ ಮೌಲ್ಡ್ ಆಗ್ತಾರೆ, ಫಸ್ಟ್ ಆಫ್ ಆಲ್ ಅವರ ಪರ್ಸ್ನಾಲಿಟಿ ಹೇಗೆ ಗ್ರೂಮ್ ಆಗುತ್ತೆ ಅದು ಒಂದು. ಸೆಕೆಂಡಲ್ಲಿ ಅವರು ಎಂಪ್ಲಾಯ್ಮೆಂಟ್ ಮೇಲೆ ಹೆಚ್ಚಿನ ಅವತ್ತು ಪ್ಲೇಸ್ಮೆಂಟ್ಸ್ ಅದು ತುಂಬ ಕೇಳ್ತಾರೆ. ದೆನ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಬಗ್ಗೆ ಕೇಳ್ತಾರೆ, ಆಕ್ಟಿವಿಟೀಸ್ ಬಗ್ಗೆ ಕೇಳ್ತಾರೆ. ನಮ್ಮಲ್ಲಿ NSS, NCC ಮತ್ತು ಕಲ್ಚರಲ್ ಮತ್ತು ಸ್ಪೋರ್ಟ್ಸು ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಪೇರೆಂಟ್ಸ್ ಆ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡು ಬರ್ತಾರೆ. ಸೊ ಒಂದು ಯೂನಿವರ್ಸಿಟಿ ಅಂದರೆ ಇಟ್ ಶುಡ್ ಬಿ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದೇರ್ ಎಕ್ಸ್ಪೆಕ್ಟೇಷನ್. ಸೊ ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಅರ್ಥ ಮಾಡ್ಕೊಂಡು ನಾವು ಅದಕ್ಕೆ ಹೇಗೆ ರೆಸಿಪ್ರೊಕೇಟ್ ಮಾಡಬಹುದು ಅನ್ನೋದೇ ನಮ್ಮ ಒಂದು ಆದ್ಯತೆ ಆಗಿದೆ ಸರ್. ನಾನು ಸಾಕಷ್ಟು ಪ್ರಶ್ನೆಗಳನ್ನ ತಮ್ಮನ್ನು ಕೇಳಿದೆ, ಮಾಹಿತಿಯನ್ನು ಪಡ್ಕೊಂಡೆ. ಮತ್ತಷ್ಟು ಏನಾದರೂ ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ, ಅಥವಾ ಕ್ಯಾಂಪಸ್ ನಾನು ನೋಡಬೇಕಪ್ಪ ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಒಂದು ಸರ್ತಿ ನೋಟ್ ಮಾಡ್ಕೊಳ್ಳಿ. ಎಸ್, ರೈಟ್ ಮೇಡಮ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ತಮಗೆ. ಎಜುಕೇಷನ್ ಸಿಸ್ಟಮ್ ಅಂತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ. ಓದು, ಎಕ್ಸಾಮ್ ಬರಿ, ಪಾಸ್ ಮಾಡ್ಕೋ, ಡಿಗ್ರಿ ತಗೋ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದನ್ನು ದಾಟಿ ಮುಂದೆ ಹೋಗ್ತಾ ಇದೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್. ಆ ನಿಟ್ಟಿನಲ್ಲಿ ನೀವೇನಾದರೂ ಸಾಗಬೇಕು, ಆ ಕಾಂಪಿಟೇಟಿವ್ ವರ್ಲ್ಡ್ ಜೊತೆಗೆ ಹೋಗಬೇಕು ಅನ್ನೋದಾದರೆ ಖಂಡಿತ ಇಲ್ಲಿ ಕೊಟ್ಟಿರ್ತಕ್ಕಂಥ PG ಕೋರ್ಸ್ಗಳ ಬಗ್ಗೆ ತಾವು ಗಮನ ಹರಿಸಿ, ತಮಗೆ ಇಂಟ್ರೆಸ್ಟೆಡ್ ಬ್ರ್ಯಾಂಚ್ ಯಾವುದಿದೆ, ರೇವಾ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಒಂದು ಸರ್ತಿ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳಿ, ಎಜುಕೇಷನನ್ನು ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪರಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ TV.